ಆಕಾಶವಾಣಿ ಕರ್ನಾಟಕದ 2 ವಿಧಾನಸಭಾ ಕ್ಷೇತ್ರಗಳ ಉಪಚುನಾವಣೆಯೂ ಸೇರಿದಂತೆ 5 ರಾಜ್ಯಗಳ ಚುನಾವಣಾ ಫಲಿತಾಂಶ ಕುರಿತ ವಿಶ್ಲೇಷಣೆ. ಭಾಗವಹಿಸುತ್ತಾರೆ ಡಾ ವೀಣಾದೇವಿ, ಮುಖ್ಯಸ್ಥರು ಮತ್ತು ಪ್ರಾಧ್ಯಾಪಕರು, ರಾಜಕೀಯ ಶಾಸ್ತ್ರ ವಿಭಾಗ, ಬೆಂಗಳೂರು ವಿಶ್ವವಿದ್ಯಾಲಯ. ನಡೆಸಿಕೊಡುತ್ತಾರೆ ಕೆಸಿ ಶಿವರಾಮ್, ಹಿರಿಯ ಪತ್ರಕರ್ತರು. ಸಹೃದಯ ಕೇಳುಗರೆ ನಮಸ್ಕಾರ. ಆಕಾಶವಾಣಿಯ ಪ್ರಾದೇಶಿಕ ಸುದ್ದಿ ವಿಭಾಗದ ಸಾರಥ್ಯದಲ್ಲಿ ನಡೀತಾ ಇರುವಂತಹ ತೀವ್ರ ಕುತೂಹಲ ಕೆರಳಿಸಿದ್ದ 5 ರಾಜ್ಯಗಳ ವಿಧಾನಸಭಾ ಚುನಾವಣೆ ಹಾಗೆಯೇ ಕರ್ನಾಟಕದ 2 ವಿಧಾನಸಭಾ ಉಪಚುನಾವಣೆಗಳ ಫಲಿತಾಂಶವನ್ನ ಕುರಿತು ರಾಜಕೀಯ ವಿಶ್ಲೇಷಣೆ ನಡೀತಾ ಇದೆ. ಈ ವಿಶ್ಲೇಷಣೆಗೆ ತಮಗೆಲ್ಲ ಸ್ವಾಗತವನ್ನು ಕೋರ್ತಾ, ಈ ರಾಜಕೀಯ ವಿಶ್ಲೇಷಣೆಗಾಗಿ ನಮ್ಮ ಸ್ಟುಡಿಯೋಗೆ ಬಂದಿದ್ದಾರೆ ಡಾಕ್ಟರ್ ವೀಣಾದೇವಿ ಅವರು. ಡಾಕ್ಟರ್ ವೀಣಾದೇವಿ ಅವರು ಬೆಂಗಳೂರು ವಿಶ್ವವಿದ್ಯಾಲಯದ ರಾಜಕೀಯ ಶಾಸ್ತ್ರ ವಿಭಾಗದ ಹಿರಿಯ ಪ್ರಾಧ್ಯಾಪಕರು ಹಾಗೆಯೇ ವಿಭಾಗದ ಮುಖ್ಯಸ್ಥರು ಕೂಡ ಹೌದು. ಅನೇಕ ಚುನಾವಣೆಗಳಲ್ಲಿ ಇವರು ಸಮೀಕ್ಷೆಯನ್ನು ನಡೆಸಿ ಸಮೀಕ್ಷೆಯ ಮೂಲಕ ಜನಮತ ಯಾರ ಕಡೆ ಇರುತ್ತೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ನೀಡಿರುವಂತಹ ಹೆಗ್ಗಳಿಕೆ ಇವರದು. ಬನ್ನಿ ಹಾಗಾದ್ರೆ ಮಾತಾಡ್ಸೋಣ. ಪಂಚ ರಾಜ್ಯಗಳ ಚುನಾವಣಾ ಫಲಿತಾಂಶ ಹಾಗೆಯೇ ಕರ್ನಾಟಕದ ಉಪಚುನಾವಣಾ ಫಲಿತಾಂಶ, ಇದರ ಬಗ್ಗೆ ಒಂದು ರಾಜಕೀಯ ವಿಶ್ಲೇಷಣೆಯನ್ನ ಅವರ ಮಾತಿಂದ ಕೇಳೋಣ. ಮೇಡಮ್ ನಮಸ್ಕಾರ. ನಮಸ್ಕಾರ ಎಲ್ಲರಿಗೂ. ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೀನಿ. 5 ರಾಜ್ಯಗಳ ಚುನಾವಣಾ ಫಲಿತಾಂಶಗಳನ್ನ ನೀವು ಗಮನಿಸಿದಿರಿ. ಇದುವರೆಗಿನ ಫಲಿತಾಂಶದ ಒಂದು ಅಂದಾಜನ್ನ ಇಟ್ಕೊಂಡು ಮಾತಾಡೋದೇ ಆದ್ರೆ ಇದು ನಿರೀಕ್ಷಿತವೇ ನಿಮ್ಗೆ ಒಬ್ಬ ರಾಜಕೀಯ ವಿಶ್ಲೇಷಕರಾಗಿ? ಈ ಪಂಚರಾಜ್ಯಗಳ ಚುನಾವಣಾ ಫಲಿತಾಂಶವನ್ನ ನೋಡುವಾಗ ಮೂಲತಃವಾಗಿ 2029 ಲೋಕಸಭೆ ಚುನಾವಣೆಗೆ ಇದು ಒಂದು ಮುನ್ನುಡಿ ಅಂತ ಅನ್ನಿಸ್ತಾ ಇದೆ. ಎಲ್ಲರೂ ಅದನ್ನೇ ಮಾತಾಡ್ತಾ ಇದ್ದಾರೆ. ಅದು ವಾದನೂ ನಡೀತಾ ಇದೆ, ಇದು ಮುನ್ನುಡಿ ಹೇಗಾಗುತ್ತೆ ಅಂತ. ಆದರೆ ಇದು ಮುಂದಿನ ಚುನಾವಣೆಗೆ ಇದು ಮೂಲ ತಳಹದಿಯನ್ನ ಕೊಡುತ್ತೆ ಅಂತ ಇಲ್ಲಿ ಹೇಳ್ಬೋದು. ಹಾಗೆ ಮುಂದುವರಿತಾ ಈ ಪುದುಚೇರಿ ಮತ್ತು ಕೇರಳ ಚುನಾವಣಾ ಫಲಿತಾಂಶಗಳು ನನಗೆ ಈಗ 3 ಗಂಟೆ ಫಲಿತಾಂಶವನ್ನು ನೋಡುವಾಗ ಪುದುಚೇರಿ ಮತ್ತು ಕೇರಳದ ಫಲಿತಾಂಶಗಳು ಏನು ವಿಶೇಷತೆಯನ್ನು ತೋರಿಸ್ತಾ ಇಲ್ಲ. ಅದು ಎಲ್ಲ ಜನರು ನಿರೀಕ್ಷೆ ಏನು ಮಾಡಿದ್ರು ಅದರಲ್ಲಿ ಪಾಯಿಂಟ್ ವೈಸು ಪರ್ಸೆಂಟೇಜ್ನಲ್ಲಿ ವ್ಯತ್ಯಾಸ ಕಾಣ್ತಾ ಇದೆ ವಿನ ಅಂತ ಮಹತ್ವದ ಬದಲಾವಣೆ ಪರವಾಗಿದೆ. ಆದ್ರೆ ತುಂಬಾ ವಿಶೇಷತೆ ಮತ್ತು ಇಡೀ ರಾಜ್ಯದ ಜನರ ಗಮನವನ್ನ ಸೆಳೆದಿರೋದು ಒಂದು ವೆಸ್ಟ್ ಬೆಂಗಾಲು ಮತ್ತೊಂದು ತಮಿಳುನಾಡು. ಮೊದಲು ನಾವು ತಮಿಳುನಾಡು ಸರ್ಕಾರದ ಬಗ್ಗೆ ಮಾತಾಡೋದಾದ್ರೆ, ನಾವು ದಕ್ಷಿಣ ಭಾರತದವರಾಗಿ ಇಲ್ಲಿಂದ ಶುರು ಮಾಡಿದರೆ, ದಕ್ಷಿಣ ಭಾರತದ ತಮಿಳುನಾಡಿನಲ್ಲಿ ಅದರ ರಾಜಕೀಯ ಇತಿಹಾಸವನ್ನು ನೋಡಿದರೆ ಸಿನಿಮಾ ನಟರೇ ಅದನ್ನು ಆಡಳಿಕೆ ಮಾಡ್ಕೊಂಡು ಬಂದಿರೋದನ್ನು ನಾವು ನೋಡ್ಬೋದು. ಆದರೆ ಏಕಾಏಕಿ ಯಾವುದೇ ರಾಜಕೀಯ ಹಿನ್ನೆಲೆ ಇಲ್ಲದೆ ಕಳೆದ 5-6 ತಿಂಗಳಿನಿಂದ ತಾವೇ ಒಂದು ಸ್ವತಃ ರಾಜಕೀಯ ಪಕ್ಷವನ್ನು ಕಟ್ಟಿ ಜನರ ಮನಸ್ಸೆಳೆದು ಹಲವಾರು ಏರಿಳಿತಗಳನ್ನು ನೋಡಿದ್ರೂ ಸಹ ಟಿವಿಕೆ ಪಕ್ಷ 3 ಗಂಟೆ ಫಲಿತಾಂಶದಲ್ಲಿ 111 ಸ್ಥಾನಗಳನ್ನು ಪಡ್ಕೊಂಡಿದೆ. ಅದಕ್ಕೆ ಹೋಲಿಸಿ ನೋಡಿದಾಗ ಇತರ ಪಕ್ಷಗಳು ಡಿಎಂಕೆ ಬಂದು 58 ಸ್ಥಾನಗಳನ್ನು ಇತ್ತು. 3 ಗಂಟೆ ಫಲಿತಾಂಶದಲ್ಲಿ ಎಐಡಿಎಂಕೆ 65 ಸ್ಥಾನಗಳನ್ನು ಪಡ್ಕೊಂಡಿದೆ. ಇದನ್ನು ನೋಡುವಾಗ ಮೊದಲ ಬಾರಿ ರಾಜಕೀಯದಲ್ಲಿ ಪ್ರವೇಶವನ್ನು ಪಡ್ಕೊಂಡು ಅವರ ಒಂದು ಸಾಧನೆಯನ್ನು ನೋಡಿದಾಗ ಭಾಗಶಃ ಒಬ್ಬ ಮತದಾರರಾಗಿ ಅವರನ್ನು ನಾವು ಬೆಂಬಲಿಸ್ಬೋದು. ಆದರೆ ಅವರು 111 ಸ್ಥಾನಗಳನ್ನು ಗಳಿಸಿದ್ದಾರೆ ಅಂತ ಹೇಳಿದರೆ ಅದಕ್ಕೆ ಅವರು ನೀಡಿದ ಪ್ರಣಾಳಿಕೆಯಲ್ಲಿ ನೀಡಿದ ಭರವಸೆಗಳು ಕಾರಣನ ನೋಡಬೇಕಾಗತ್ತೆ. ಭರವಸೆಗಳನ್ನು ಹೇಳುವಾಗ ಅವರು ಮೊದಲನೇದಾಗಿ ಮಹಿಳೆಯರಿಗೆ ಕರ್ನಾಟಕ ರಾಜ್ಯದಲ್ಲಿ ನೀಡಿದಂತೆ 2500 ಮಾಸಾಶನ ನೀಡ್ತೀನಿ ಅಂದಿದ್ದಾರೆ. ಬಡವರು ಮದುವೆ ಆದರೆ 8 ಗ್ರಾಮ್ ಚಿನ್ನ ಕೊಡ್ತೀನಿ ಅಂತ ಹೇಳಿದ್ದಾರೆ. ಮತ್ತು ಬಡವರಿಗೆ ಮನೆ ಇಲ್ದವರಿಗೆ ಮನೆ ಕಟ್ಟಿಸ್ಕೊಡ್ತೀನಿ ಅಂತ ಹೇಳಿದ್ದಾರೆ. ಈ ಭರವಸೆಗಳನ್ನೆಲ್ಲ ನೋಡಿದರೆ ಜನ ಅವರಿಗೆ ಮತ ಹಾಕಿದಾರಾ ಅನ್ನೋದು ಒಂದು ಪ್ರಶ್ನೆ ಬರುತ್ತೆ. ಅಂದ್ರೆ ಈ ಭರವಸೆಗಳಿಗೆ ಆಕರ್ಷಿತರಾಗಿ ಮತ ನೀಡಿರ್ಬೋದು ಅನ್ನೋದು ಒಂದು ಭಾಗ ಆಗುತ್ತೆ. ಇನ್ನೊಂದು ಭಾಗ ನಾನು ವೋಟಿಂಗ್ ಟರ್ನ್ ಓವರ್ ನೋಡುವಾಗ ಶೇಕಡವಾರು 47ಕ್ಕಿಂತ ಹೆಚ್ಚು ಪರ್ಸೆಂಟೇಜ್ ವೋಟ್ ಮಾಡಿರೋವಂಥವ್ರು ಈಗ ಮೊದಲ ಬಾರಿ ಮತದಾನ ಚಲಾಯಿಸುವವರು ಅಂದರೆ 18 ವರ್ಷದಿಂದ 39 ವರ್ಷದ ಒಳಗಿನ ಮತದಾರರು ಯಾರಿದ್ದಾರೆ ಅವರಿಗೆ ಹೆಚ್ಚಿನ ರೀತಿಯಲ್ಲಿ ಬೆಂಬಲ ನೀಡಿದ್ದಾರೆ ಅಂತ ವೋಟಿಂಗ್ ಟರ್ನ್ ಓವರ್ನ ನೋಡುವಾಗ ಗೊತ್ತಾಗ್ತದೆ. ಬಹುತೇಕ ಅಂದ್ರೆ ಒಬ್ಬ ಯುವ ಮನಸ್ಸಿನ ಒಬ್ಬ ರಾಜಕಾರಣಿಯನ್ನ ಬೆಂಬಲಿಸೋದಕ್ಕೋಸ್ಕರ ಯುವ ಮತದಾರರು ಅವರಿಗೆ ಹೆಚ್ಚಿನ ರೀತಿಯಲ್ಲಿ ಬೆಂಬಲ ಕೊಟ್ಟಿರ್ಬೋದು. ಆದರೆ ಅವರ ಹಿಂದೆ ನಡೆದಂಥ ಒಂದು ಕ್ಯಾಂಪೇನ್ನಲ್ಲಿ ನಡೆದಂತಹ ಘಟನೆಯನ್ನು ನೋಡಿದಾಗ ಹಲವಾರು ಜನರು ಪ್ರಾಣ ಕಳ್ಕೊಂಡಿದ್ರು ಸಹ ಅವರಿಗೆ ಇಷ್ಟು ಒಳ್ಳೆಯ ಸ್ಥಾನ ಗಳಿಸ್ತಾ ಇದ್ದಾರೆ ಅಂತ ಹೇಳಿದರೆ ಜನ ಅವ್ರ ಮೇಲೆ ಸಂಪೂರ್ಣವಾದ ವಿಶ್ವಾಸ ಇಟ್ಕೊಂಡಿದ್ದಾರೆ ಅಂತ ನಾವು ಭಾವಿಸ್ಬೋದು. ಮುಂದಿನ ದಿನಗಳಲ್ಲಿ ಅದಕ್ಕೆ ಕಾದು ನೋಡಬೇಕಾಗುತ್ತೆ. ಆದರೆ ನನಗೆ ತಮಿಳುನಾಡಿನ ರಾಜಕೀಯ ಅಫ್ಕೋರ್ಸ್
ಇಡೀ ರಾಷ್ಟ್ರದಲ್ಲೇ ಒಂದು ರೀತಿ ವಿಚಿತ್ರವಾದ ಮತ್ತು ಬೇರೆ ಬೇರೆ ಕಾರಣಕ್ಕಾಗಿ ಕುತೂಹಲ ಕೆರಳಿಸುವಂಥದ್ದು. DMK ಈ ಮಟ್ಟದ AIDMK ಬಿಜೆಪಿ ಜೊತೆ ಅಲಯನ್ಸ್ ಮಾಡಿಕೊಂಡ್ರು ಕೂಡ ಈ ಮಟ್ಟದ ಒಂದು ಫಲಿತಾಂಶನ ಹೇಗೆ ನಾವು ಅನಲೈಸ್ ಮಾಡಬಹುದು? ಅದಕ್ಕೆ ಒಂದು ಕಾರಣ ಕೊಡ್ಬೋದು. ಯಾಕಂದ್ರೆ ಈ ಹಿಂದೆ ತಮಿಳುನಾಡು ರಾಜಕಾರಣವನ್ನ ನೋಡಿದ್ರೆ ಒಂದ್ಸರಿ AIDMK ಒಂದ್ಸರಿ DMK ಎರಡು ಪಕ್ಷಗಳು ಅದ್ಲಿ ಬದ್ಲಿ ಬರ್ತಾ ಇದ್ದಿದ್ದನ್ನ ನೋಡ್ಬೋದು. ಇದನ್ನ ನೋಡುವಾಗ ಯಾಕೆ TVKಗೆ ಜಾಸ್ತಿ ಬಂದಿದೆ ಅಂತ ಹೇಳಿದ್ರೆ ಜನ ಬದಲಾವಣೆ, ನಾಯಕತ್ವದಲ್ಲಿ ಬದಲಾವಣೆ ನಿರೀಕ್ಷೆ ಮಾಡಿರ್ಬೋದು. ಯಾಕಂದ್ರೆ ಅವರು AIDMK ಸರ್ಕಾರವನ್ನು ನೋಡಿದ್ದಾರೆ, ವ್ಯಕ್ತಿ ಬೇಡ, DMK ಸರ್ಕಾರವನ್ನು ನೋಡಿದ್ದಾರೆ, ಅವರ ನೇತೃತ್ವದಲ್ಲಿ ನಡೆದ ಸರ್ಕಾರವನ್ನು ನೋಡಿದ್ದಾರೆ. ಈ ಎರಡು ಸರ್ಕಾರಗಳ ಅಭಿವೃದ್ಧಿ ಯೋಜನೆಗಳು ಇದನ್ನ ನೋಡಿ ಜನ ಬದಲಾವಣೆಯನ್ನ ತಂದಾಗ ಇನ್ನಷ್ಟು ಏನಾದರೂ ಸುಧಾರಣೆ ತರಬಹುದಾ? ಉದಾಹರಣೆಗೆ ಲಿಟ್ರಸಿ ರೇಟು ಬೇರೆ ರಾಜ್ಯಗಳಿಗೆ ಹೋಲಿಸಿ ನೋಡಿದರೆ ತಮಿಳುನಾಡಿನಲ್ಲಿ ಲಿಟ್ರಸಿ ರೇಟು ಏನು ಗ್ರಾಫ್ನಲ್ಲಿ ಏನು ಅಂತ ಹೆಚ್ಚಿಗೆ ಕಾಣ್ತಾ ಇಲ್ಲ. ಕೇರಳಗೆ ಕಂಪೇರ್ ಮಾಡಿದರೆ, ಕರ್ನಾಟಕಕ್ಕೆ ಕಂಪೇರ್ ಮಾಡಿದರೆ. ಇನ್ನೊಂದು ಏನು ಬಹುರಾಷ್ಟ್ರೀಯ ಕಂಪನಿಗಳು MNCಗಳು ಏನಿದೆ ಅವುಗಳಲ್ಲಿ ಅಲ್ಲಿ ಕೊರತೆ ಇರೋದ್ರಿಂದ ಯುವಕರು ಒಂದು ಹೊಸ ಪಕ್ಷಕ್ಕೆ ಮತ ನೀಡಿದ್ರೆ ನಮ್ಮಲ್ಲಿ ಲಿಟ್ರಸಿ ರೇಟು ಮತ್ತು ನಿರುದ್ಯೋಗದ ಒಂದು ಕೊರತೆಯನ್ನ ನೀಗಿಸೋದಿಕ್ಕೆ ಸಹಾಯ ಮಾಡ್ಬೋದೇನೋ ಅಂತ ಅವರು ನಿರೀಕ್ಷೆ ಇಟ್ಕೊಂಡಿರಬಹುದು. ಸೊ ಹಾಗಾಗಿ ಅವ್ರಿಗೆ ಹೆಚ್ಚು ಸ್ಥಾನಗಳು ಗಳಿಸಿರಬಹುದು. ಆದ್ರೆ TVK ಎದುರಿಗೆ ಇರ್ತಕ್ಕಂಥ ವಿಜಯ್ ಅವರ ಸವಾಲಿನ ಕೆಲಸಗಳು ಮುಂದೆ ಬಹಳ ಇದಾವೆ. ಹೌದು, ಖಂಡಿತ. ಅದನ್ನ ಆ ಮಾತನ್ನ ನಾನು ಸಾಗಬೇಕಾದಂತ ಹಾದಿ ತುಂಬಾ ದೂರ ಇದೆ. ಹೆಚ್ಚಿನ ಅನುಭವ ಇಲ್ಲದ ಒಬ್ಬ ವ್ಯಕ್ತಿ, ಸಿನಿಮಾದಲ್ಲೇ ತನ್ನನ್ನು ಸಂಪೂರ್ಣವಾಗಿ ತೊಡಗಿಸಿಕೊಂಡಂತಹ ವ್ಯಕ್ತಿ ರಾಜಕಾರಣದಲ್ಲಿ ಏಕಾಏಕಿ ಒಂದು ಉನ್ನತ ಸ್ಥಾನಕ್ಕೆ ಹೋದಾಗ, ರಾಜಕೀಯ ಹಿನ್ನೆಲೆ ಇಲ್ಲದೆ ಇದ್ದಾಗ ಅವರ ಏರಿಳಿತಗಳನ್ನ ಕಾಣಲೇಬೇಕಾಗುತ್ತೆ. ಸ್ವಲ್ಪ ಜಾಗ್ರತೆಯಾಗಿ ಅವರ ಆಡಳಿತವನ್ನ ನಡೆಸಬೇಕಾಗುತ್ತೆ. ಇನ್ನು ಪಶ್ಚಿಮ ಬಂಗಾಳ, ಬಹುಶಃ ಭಾರತ ಅಷ್ಟೇ ಅಲ್ಲ, ಜಗತ್ತಿನ ಬೇರೆ ಬೇರೆ ದೇಶಗಳು ಒಂದು ರೀತಿ ಇವತ್ತು ಚರ್ಚೆ ಮಾಡ್ತಾ ಇದ್ದಾವೆ ಅನ್ಸುತ್ತೆ ಪಶ್ಚಿಮ ಬಂಗಾಳದ ಫಲಿತಾಂಶವನ್ನ ಕುರಿತು. ನಿಮ್ಗೇನ್ ಅನ್ಸುತ್ತೆ ಮೇಡಮ್? ಪಶ್ಚಿಮ ಬಂಗಾಳದಲ್ಲಿ ಕಳೆದ ಬೇರೆ ಬೇರೆ ಸಮೀಕ್ಷೆಗಳ ವರದಿಯನ್ನ ನೋಡಿದಾಗ ಇದು ಸಮೀಕ್ಷೆಗಳ ಫಲಿತಾಂಶದಲ್ಲಿ ಇದು ನಿರೀಕ್ಷಿತ, ಆದ್ರೆ ಜನಾಭಿಪ್ರಾಯವನ್ನ ನೋಡುವಾಗ ಇದು ಅನಿರೀಕ್ಷಿತ. ಆದರೆ ಇದು ಯಾಕೆ ನಿರೀಕ್ಷಿತ ಅಂತ ಹೇಳ್ತಾರೆ ಅಂದರೆ, ಅವರು ಏನು SIR ಅನ್ನು ತಂದರು ಆ ಹಿನ್ನೆಲೆಯಲ್ಲಿ ಸುಮಾರು 90 ಲಕ್ಷ ಮತದಾರರನ್ನು ಬಾಂಗ್ಲಾದೇಶದ ಬಾರ್ಡರ್ನಲ್ಲಿದೆ ಅನ್ನೋ ಒಂದೋ ಕಾರಣಕ್ಕೆ ಅಲ್ಪಸಂಖ್ಯಾತರು ಅಥವಾ ಮೈಗ್ರೆಂಟ್ಸ್ ಯಾರು ಬಂದಿದ್ದಾರೆ ಅವರನ್ನು 90,000 ಮತದಾರರನ್ನು ಏಕಾಏಕಿ ಮತದಾನದ ಪಟ್ಟಿಯಿಂದ ಹೊರಗಡೆ ಇಟ್ಟಿದ್ದು TMCಗೆ ಒಂದು ದೊಡ್ಡ ಪೆಟ್ಟಾಗಿ ಬಂದಿರ್ಬೋದು ಅವರ ಫಲಿತಾಂಶದಲ್ಲಿ. ಉಳಿದಂತೆ ಹಗರಣಗಳು, ಹಲವಾರು ಹಗರಣಗಳು ಅವ್ರ ಮೇಲೆ ಬಂತು, FIRಗಳಾಯಿತು, ಅಶಾಂತಿ ಪರಿಸ್ಥಿತಿ ಬಂತು, ಕೆಲವು ಯಾವುದನ್ನು ಅವರು ಸಾಬೀತು ಮಾಡೋಕ್ಕಾಗಲಿಲ್ಲ. ಇದರಿಂದ ಜನ ಎಗೇನ್ ತಮಿಳುನಾಡಲ್ಲಿ ಹೇಳ್ದಂಗೆನೆ, ಯಾಕಂದರೆ ಮಮತಾ ಬ್ಯಾನರ್ಜಿ ಅವರ ಸರ್ಕಾರ ಅಥವಾ TMC ಸರ್ಕಾರವನ್ನು ಅವರು ದೀರ್ಘಕಾಲದಿಂದ ನೋಡ್ಕೊಂಡು ಬಂದಿದ್ದಾರೆ. ದೀರ್ಘಕಾಲ ನೋಡ್ಕೊಂಡು ಬಂದಿದ್ದಾಗ ಈ ಹಗರಣಗಳು, ಈ ಪ್ರಕರಣಗಳನ್ನು ನೋಡಿದಾಗ ಅಲ್ಲಿಯ ಜನರು ಎರಡು ಕಾರಣಗಳಿಗೆ, ಒಂದು ಬಡತನ, ಇನ್ನೊಂದು ಅವರಿಗೆ ರಕ್ಷಣೆ ಇಲ್ಲ. ಹಾಗಾಗಿ ಎರಡು ಕಾರಣಗಳಿಂದ ಅವರು ಬದಲಾವಣೆಯನ್ನು ನಿರೀಕ್ಷೆ ಮಾಡಿ, ಮತ್ತು BJP ಪಕ್ಷ ಚುನಾವಣೆ ಸಂದರ್ಭದಲ್ಲಿ ಅವರೇನು ಮಾಡಿದ ಪ್ರಚಾರ ಕಾರ್ಯಕ್ರಮಗಳೇನಿದೆ ಅದರಿಂದ ಜನ ಆಕರ್ಷಿತರಾಗಿದ್ದಾರೆ ಅಂತ ಅನ್ಸುತ್ತೆ. ಮಮತಾ ಬ್ಯಾನರ್ಜಿ ಅವರು TMC ಪಕ್ಷದ ಬಹುದೊಡ್ಡ ನಾಯಕಿ, ಸಮರ್ಥ ಆಡಳಿತ ಕೊಡೋದ್ರಲ್ಲಿ ಅವರು ಹಿನ್ನಡೆ ಅನುಭವಿಸಿದ್ರ? ಅಲ್ಲ, ಹಿಂದಿನ ಆಡಳಿತಗಳನ್ನು ನೋಡಿದಾಗ ಅದು ಹಿನ್ನಡೆ ಅಂತ ಅನ್ನಿಸ್ತಾ ಇಲ್ಲ. ಆದರೆ ಈ ಬಾರಿ ಅವ್ರಿಗೆ ಏನಾಯಿತು ಅಂದರೆ, ಅವ್ರ ಮೇಲೆ ಹಲವಾರು ಬಾರಿ ಹಗರಣಗಳನ್ನು, FIRಗಳನ್ನ ಆಗ್ತಾನೇ ಬಂದರು. ಅದು ಉದ್ದೇಶ ಮಾನಸಿಕವಾಗಿ ಕುಗ್ಗಿಸೋದಾಗಿತ್ತಾ ಅಥವಾ ಬೇರೆ ಬೇರೆ ರಾಜ್ಯಗಳ ಪ್ರಾದೇಶಿಕ ಪಕ್ಷಗಳ ಸ್ಥಿತಿಗತಿಗಳನ್ನು ನೋಡಿದಾಗ ಈ ಪ್ರಾದೇಶಿಕ ಪಕ್ಷಗಳು, ಉದಾಹರಣೆಗೆ ಶಿವಸೇನೆ ಇರ್ಬೋದು ಅಥವಾ ಬಿಜು ಜನತಾ ದಳ ಇರ್ಬೋದು, ಬೇರೆ ಬೇರೆ ಏನು ಪ್ರಾದೇಶಿಕ ಪಕ್ಷಗಳನ್ನು BJP ಪಕ್ಷ ಅದು ಸತ್ಯನೋ ಸುಳ್ಳು ಅದು ಜನ ತೀರ್ಮಾನ ಮಾಡಬೇಕು. ಈ ಪ್ರಾದೇಶಿಕ ಪಕ್ಷಗಳನ್ನು ತನ್ನ ನಿಯಂತ್ರಣದಲ್ಲಿ ಇಟ್ಕೊಳ್ಬೇಕು ಅನ್ನೋ ಕಾರಣಕ್ಕೆ ಮಮತಾ ಬ್ಯಾನರ್ಜಿ ಅವ್ರ ಮೇಲೆ ಈ ಒಂದು ಆರೋಪಗಳನ್ನು ಹಾಕ್ಲಾಯ್ತಾ ಅನ್ನೋದನ್ನು ಒಂದ್ಸಾರಿ ನಾವು ಚುನಾವಣೆಯ ನಂತರದ ದಿನಗಳಲ್ಲಿ ಇದನ್ನು ಫಲಿತಾಂಶವನ್ನು ಹುಡುಕ್ಬೇಕಾಗತ್ತೆ, ಮತ್ತೊಂದು ಸಂಶೋಧನೆ ಮಾಡಿ ಅವರ ವೀಕ್ನೆಸ್ಸಿಗೆ ನೈಜ ಕಾರಣಗಳೇನು. ಯಾಕಂದ್ರೆ ದೂರದಲ್ಲಿ ನಿಂತು ನಾವು ಇಲ್ಲಿಂದ ಮಾತಾಡೋದಕ್ಕೂ ವಾಸ್ತವವಾಗಿ ಅದೇ ಸ್ಥಳದಲ್ಲಿ ನಿಂತು ವಾಸ್ತವಿಕತೆಯ ಅಧ್ಯಯನ ಮಾಡಿದಾಗ ನೈಜ ಕಾರಣಗಳು ಹೊರಗಡೆ ಬರ್ಬೋದು. ಯಾಕೆಂದ್ರೆ ನೀವು ಹಲವಾರು ಚುನಾವಣೆಗಳ ಸಮೀಕ್ಷೆ ಮಾಡಿರೋರು, ತಳಮಟ್ಟಕ್ಕೆ ಹೋಗಿ ಸರ್ವೆ ಮಾಡಿರುವಂತವ್ರು, ಬೇಕಿರ್ತಕ್ಕಂಥ ಅನೇಕ ಅಂಶಗಳನ್ನ ಮಾನದಂಡಗಳನ್ನ ಇಟ್ಕೊಂಡು ಸಮೀಕ್ಷೆ ಮಾಡ್ತೀರಿ. ಆ ಮಾನದಂಡಗಳ ಆಧಾರದ ಮೇಲೆ ನಾವು ಮುಂದಿನ ದಿನಗಳಲ್ಲಿ ಮಾತಾಡಬೇಕಾಗುತ್ತೆ ಅಂತ ನನಗನ್ಸೋದು. ಬಹುಶಃ
ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಮತ್ತು ಅಮಿತ್ ಶಾ ಅವರ ಜೋಡಿ ಹೆಣದಂತ ಕಾರ್ಯತಂತ್ರನೂ ಇದಕ್ಕೆ ಕಾರಣ ಇರಬಹುದು. ಹೌದು, ಅವರು ಪ್ರಚಾರದ ಸಮಯದಲ್ಲಿ ಅವ್ರು ಕೈಗೊಂಡಂತಹ ನಿರ್ಣಯಗಳು, ಅವರು ಮಾಡಿದ ಭಾಷಣಗಳು, ರ್ಯಾಲಿಗಳು ಜನರನ್ನ ಆಕರ್ಷಣೆ ಮಾಡಿರ್ಬೋದು. ಯಾಕಂದ್ರೆ ನಾ ಹೇಳಿದ್ನಲ್ಲ, ಅವ್ರಿಗೆ ಒಂದ್ಸರಿ ಬದಲಾವಣೆ ಬೇಕಿತ್ತು. ಮುಖ್ಯವಾಗಿ TMC ಸರ್ಕಾರದ ಆಡಳಿತವನ್ನು ನೋಡಿದಂಥ ಜನ, ಯಾಕಂದ್ರೆ ಅಲ್ಲಿ ನಿರುದ್ಯೋಗ ಸಮಸ್ಯೆ ತುಂಬಾ ಬೃಹದಾಕಾರವಾಗಿ ಕಾಣಿಸ್ತಾ ಇದೆ. ಮತ್ತು ಬಡತನ ಎಷ್ಟರ ಮಟ್ಟಿಗೆ ಇದೆ ಅಂತ ಹೇಳಿದ್ರೆ, ಇತ್ತೀಚೆಗೆ ನಮ್ಮ ಕುಟುಂಬದ ಸದಸ್ಯರು ಆ ಕಡೆ ಹೋಗಿದ್ದಾಗ ನೋಡಿದ್ರೆ ಬಾಂಗ್ಲಾದೇಶಕ್ಕೂ ಮತ್ತು ಪಶ್ಚಿಮ ಬಂಗಾಳಕ್ಕೂ ಜನ ನಾವಿಲ್ಲಿ ಬೆಂಗಳೂರು ಮೈಸೂರಿಗೆ ಹೋಗಿ ಬಂದಂಗೆ ಹೋಗಿ ಬರ್ತಾ ಇದ್ದಾರೆ. ಸೊ ಆ ಥರ ಇದ್ದಾಗ, ಅಂದರೆ ಬಾರ್ಡ್ರ್ನಲ್ಲಿ ಇರೋದ್ರಿಂದ ಇಲ್ಲಿಂದ ಜನ ಬಾರ್ಡ್ರನ್ನ ದಾಟಿ ಬೇರೆ ಮತ್ತೊಂದು ರಾಷ್ಟ್ರಕ್ಕೆ ಹೋಗಿ ಕೂಲಿ ಮಾಡ್ತಾ ಇದ್ದಾರೆ ಅಂತ ಹೇಳಿದರೆ ಇಲ್ಲಿ ಅವರಿಗೆ ಉದ್ಯೋಗ ಅವಕಾಶಗಳು ಇಲ್ಲ. ಅದಕ್ಕೆ ಬೇಕಾದಂಥ ಶಿಕ್ಷಣದ ಕೊರತೆ ಇದೆ ಅಂತ ಒಂದು ಜನಾಭಿಪ್ರಾಯದಿಂದ ನಾವು ತಿಳ್ಕೊಳ್ಬೋದು. ಯಾಕಂದ್ರೆ ತುಂಬಾ ಕಡೆ ಜನ ಅಲ್ಲಿ ಆ ಭಾಗದಲ್ಲಿ ಸಂಚಾರ ಮಾಡಿದವ್ರನ್ನ ಕೇಳಿದಾಗ ಅವರು ಪಕ್ಕದ ದೇಶಕ್ಕೆ ಜಸ್ಟ್ ನಮ್ಮಾಗೆ 20 ಕಿಲೋಮೀಟರ್ 30 ಕಿಲೋಮೀಟರ್ ದಾಟಿದ್ರೆ ಬಾಂಗ್ಲಾದೇಶಕ್ಕೆ ಹೋಗ್ತಾರೆ, ಈ ಕಡೆ ಇನ್ನೊಂದು ದೇಶಕ್ಕೆ ಹೋಗ್ತಾರೆ. ಹಾಗಾಗಿ ಅವರು ಉದ್ಯೋಗ ಅರಸಿ ಬೇರೆ ಕಡೆ ಹೋಗ್ತಿದ್ದಾರೆ ಅಂದರೆ ಅವರು ಅಲೆಮಾರಿಗಳಾದರು. ಸೊ ಅವ್ರಿಗೆ ನಿಂತ ಜಾಗದಲ್ಲಿ ಉದ್ಯೋಗ ಮತ್ತು ಶಿಕ್ಷಣ ಸಿಕ್ಬಿಟ್ರೆ ನಮ್ಮ ಜನ ಬೇರೆ ಕಡೆ ವಲಸೆ ಹೋಗುವ ಅಗತ್ಯ ಇಲ್ಲ. ಅದ್ರ ಕಡೆ TMC ಸರ್ಕಾರ ಇನ್ನಷ್ಟು ಹೆಚ್ಚು ಗಮನ ಹರಿಸಿದಿದ್ರೆ ಇಷ್ಟು ಕೆಳಮಟ್ಟದ ಸೋಲು ಅವರಿಗೆ ಬರ್ತಾ ಇರ್ಲಿಲ್ವೇನೋ ಅಂತ ಅನ್ಸುತ್ತೆ. ಸೇಮ್ ಟೈಮಲ್ಲಿ ಕೇಂದ್ರ ಸರ್ಕಾರ ಕೊಟ್ಟಂತ ಕಾರ್ಯಕ್ರಮಗಳು ಕೂಡ ಇಲ್ಲಿ ಪ್ಲಸ್ ಪಾಯಿಂಟ್ ಆಗಿರ್ತವೆ. ಹೌದು, BJP ಪರವಾಗಿ ಮುಂದೆ ಕೊಡಬಹುದಾದಂತ ಏನು ಘೋಷಣೆ ಮಾಡಲಾದಂತ ಪ್ರಣಾಳಿಕೆಗಳು ಕೂಡ ಒಂದು ದೊಡ್ಡ ಭರವಸೆಯನ್ನ ಅಲ್ಲಿನ ಮತದಾರರಲ್ಲಿ ಹುಟ್ಟಿಸಿದೆ. ಆದ್ರೆ ಏನಾದ್ರೆ ಪ್ರಣಾಳಿಕೆಗಳು ಬಹಳಷ್ಟು ನಮ್ಮ ಚುನಾವಣಾ ರಾಜಕಾರಣವನ್ನ ನೋಡಿದಾಗ ಬಹಳಷ್ಟು ಪ್ರಣಾಳಿಕೆಗಳಾಗೆ ಉಳಿದಿರುತ್ತೆ. 10% ಮಾತ್ರ ಅದು ಜಾರಿಗೆ ಬಂದಿರುತ್ತೆ. ಆ ತರ ಆಗ್ಬಾರ್ದು. ಅವ್ರೇನು ಘೋಷಣೆಗಳನ್ನ ಮಾಡಿದ್ದಾರೆ ಅದನ್ನ 100% ಅಲ್ಲ ಅಂದ್ರೂ ಒಂದು 50-60% ಇಂಪ್ಲಿಮೆಂಟ್ ಮಾಡಿದ್ರೆ ಇವತ್ತು ಅವ್ರೇನು ಗೆಲುವು ಸಾಧಿಸಿದ್ದಾರೆ ಅದಕ್ಕೆ ಒಂದು ಸಾರ್ಥಕತೆ ಸಿಗುತ್ತೆ. ಖಂಡಿತ. ಇನ್ನು ಹಾಗೇನೆ ಕೇರಳಂ ಕಡೆ ಬಂದ್ಬಿಡೋಣ. ಕೇರಳಂ ಕೂಡ ಆಡಳಿತ ಪಕ್ಷದ ವಿರುದ್ಧವಾಗಿ ಇವತ್ತು ರಿಸಲ್ಟ್ ಬರ್ತಾ ಇದೆ. ಹಂಗಾಗಿ UDF ಕಾಂಗ್ರೆಸ್ ಪಕ್ಷದ ನೇತೃತ್ವದ ಪಕ್ಷಗಳು ಗೆಲುವನ್ನು ಸಾಧಿಸ್ತಿದ್ದಾವೆ. ಸದ್ಯದ ಮುನ್ನಡೆಗಳನ್ನ ನೋಡಿದ್ರೆ ಬಹುತೇಕ ಅವರೇ ಬೇಕಾಗಿರ್ತಕ್ಕಂಥ ಮ್ಯಾಜಿಕ್ ನಂಬರ್ನು ಕೂಡ ಪಡ್ಕೊಳ್ತಾರೆ ಅಂತ ಅನ್ನಿಸ್ತಾ ಇದೆ. ಹಾಗಾಗಿ ರಾಜ್ಯಗಳ ಪರಿಸ್ಥಿತಿನೇ ಬೇರೆ. ಅಲ್ಲಿನ ಪ್ರಾದೇಶಿಕತೆ, ಅಲ್ಲಿನ ಸ್ಥಳೀಯ ಅಂಶಗಳು, ಜನರ ಅಭಿಪ್ರಾಯ, ನೀವು ಹೇಳಿದಾಗೆ ಶಿಕ್ಷಣ, ಉದ್ಯೋಗ, ಯುವಜನ, ಮಹಿಳೆಯರು ಎಲ್ಲವೂ ಕೂಡ ಬೇರೆ ಬೇರೆನೆ. ಇದನ್ನ ಹೇಗೆ ವಿಶ್ಲೇಷಣೆ ಮಾಡ್ತೀರಿ? ನೋಡಿ, ಕೇರಳದಲ್ಲಿ ಒಟ್ಟು 140 ಸ್ಥಾನ ಇರೋದು. 3 ಗಂಟೆ ಅವಧಿಯಷ್ಟೊತ್ತಿಗೆ 101 ಸ್ಥಾನ UDF ಪಡ್ಕೊಂಡಿದೆ. LDF 37 ಸ್ಥಾನಗಳನ್ನ ಪಡ್ಕೊಂಡಿದೆ ಅಂತ ಫಲಿತಾಂಶ, ಮಾಧ್ಯಮದ ಮೂಲಕ ಕಂಡುಕೊಂಡಂತ ಫಲಿತಾಂಶ. ಆದ್ರೆ ಕೇರಳದಲ್ಲಿ ನಾನು ಕೇರಳ ಜನರ ಒಂದು ನಿಕಟ ಸಂಪರ್ಕದಲ್ಲಿ ನೋಡುವಾಗ ಅಲ್ಲಿ ಲಿಟ್ರಸಿ ರೇಟ್ ಚೆನ್ನಾಗಿದೆ. ಆದ್ರೆ ಎಜುಕೇಶನ್ ಇನ್ಸ್ಟಿಟ್ಯೂಷನ್ಸ್ ಏನಿದೆ ಅದು ಅಷ್ಟು ಮುಂದುವರಿಲಿಲ್ಲ. ಉದಾಹರಣೆಗೆ ಹೈಯರ್ ಎಜುಕೇಶನ್ಗೆ ಹೋಗಬೇಕು ಅಂದರೆ ಅವರು ಕೇರಳವನ್ನು ತೊರೆದು ಪಕ್ಕದ ತಮಿಳುನಾಡು ಅಥವಾ ಕರ್ನಾಟಕಕ್ಕೆ ಇಲ್ಲಿ ಉನ್ನತ ಶಿಕ್ಷಣಕ್ಕೆ ಬರ್ತಾ ಇದ್ದಾರೆ. ಅಲ್ಲಿ ಸ್ವಲ್ಪ ಅವರು ಗಮನ ಹರಿಸ್ಬೇಕಾಗತ್ತೇನೋ ಅಂತ ಅನ್ಸುತ್ತೆ. ಯಾಕಂದ್ರೆ ಮತ್ತೆ ಉದ್ಯೋಗಕ್ಕಾಗಿನೂ ಸಹ ಕೇರಳದಲ್ಲಿ ಅವರು ಆರ್ಥಿಕ ಸ್ಥಿತಿಗತಿ ಅಥವಾ GDP ಏನ್ ಹೇಳ್ತೀವಿ ಮತ್ತು ಉದ್ಯೋಗ ಏನ್ ಹೇಳ್ತೀವಿ ಅದಕ್ಕೆ ಹೋಲಿಕೆ ಮಾಡಿ ನೋಡಿದ್ರೆ ಜನರ ನಿರೀಕ್ಷಿತ ಮಟ್ಟಕ್ಕೆ ಉನ್ನತ ಶಿಕ್ಷಣದ ಸೌಲಭ್ಯವೂ ಸಿಗ್ತಾ ಇಲ್ಲ, ಉದ್ಯೋಗ ಅವಕಾಶಗಳು ಸಿಗ್ತಾ ಇಲ್ಲ. ಹಿಂದೆ ಇದ್ದಂತ ಸರ್ಕಾರ ಅವುಗಳ ಬಗ್ಗೆ ಇನ್ನಷ್ಟು ಒತ್ತನ್ನು ಕೊಟ್ಟಿದ್ದಿದ್ರೆ ಕೇರಳದಲ್ಲಿ ಅವರು ಇನ್ನಷ್ಟು ದಿನ ಆಡಳಿತದಲ್ಲಿ ಉಳಿಯೋ ಎಲ್ಲ ಸಾಧ್ಯತೆಗಳಿತ್ತು. ಈ ಮುಂದೆ ಬರತಕ್ಕಂಥ UDF ಸರ್ಕಾರ ಏನಿದೆ ಅದರಲ್ಲಿ ಅವರು ಮುಖ್ಯವಾಗಿ ಲಿಟ್ರಸಿ ರೇಟ್ ಚೆನ್ನಾಗಿದೆ, ಆದರೆ ಹೆಣ್ಣು ಮಕ್ಕಳಿಗೆ ಅಲ್ಲಿ ರಕ್ಷಣೆ ಇಲ್ಲ ಮತ್ತು ಉದ್ಯೋಗ ಅವಕಾಶಗಳಿಲ್ಲ. ಮತ್ತು ಉನ್ನತ ಶಿಕ್ಷಣಕ್ಕೆ ಅವರು ಹೆಚ್ಚು ಗಮನ ಕೊಟ್ಟರೆ ಸರ್ಕಾರ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಉತ್ತಮವಾಗಿ ಕಾರ್ಯನಿರ್ವಹಿಸಬಹುದು ಅಂತ ಅನ್ಸುತ್ತೆ. ಅದನ್ನು ಹೊರತುಪಡಿಸಿದ್ರೆ ಕೇರಳದಲ್ಲಿ ಟೂರಿಸಂ ಚೆನ್ನಾಗಿದೆ, ಹಾಗಾಗಿ ಅವರ ಆರ್ಥಿಕ ಸ್ಥಿತಿ ಚೆನ್ನಾಗಿದೆ. ಮತ್ತು ಅವರು ಏನು ಕ್ರಾಪ್ ಏನು ಮಾಡ್ತಾರೆ, ತೆಂಗು ಮತ್ತು ಅದರಿಂದ ಅವ್ರಿಗೆ ಟೀ ಮಾಡ್ತಾರೆ, ಅದರಿಂದ ಒಳ್ಳೆ ಆದಾಯ ಇದೆ. ಆದರೆ ನಮ್ಮ ಬೇರೆ ರಾಜ್ಯಗಳಿಗೆ ಹೋಲಿಸಿದಂತೆ MNCಗಳಾಗ್ಲಿ, ಇಂಡಸ್ಟ್ರಿಗಳಾಗ್ಲಿ ಅಥವಾ IT ಕಂಪನಿಗಳಾಗ್ಲಿ ಅಷ್ಟು ಡೆವಲಪ್ ಆಗಲಿ. ಅಂದ್ರೆ ಸ್ಥಳೀಯ ಸಂಪನ್ಮೂಲವನ್ನ ಇನ್ನೂ ಹೆಚ್ಚು ಮಾಡಿ
ಸ್ಥಳೀಯರಿಗೆ ಅಲ್ಲೇ ಬದುಕನ್ನು ಅಲ್ಲೇ ಹಸನು ಮಾಡುವಂತ ನೆಲೆಸುವಂತೆ ಕೆಲಸ ಆಗ್ಬೇಕು. ಮಾಡ್ಕೊಡ್ಬೇಕು. ಈಗ IT ಕಂಪನಿಗಳಾಗಿರ್ಬೋದು ಅಥವಾ ಇಂಡಸ್ಟ್ರಿಗಳಾಗಿರ್ಬೋದು, ಅದನ್ನ ಇನ್ನಷ್ಟು ಈಗ ನಾವು ಕಾಲದಲ್ಲಿ ಕೂತಿದ್ದೀವಿ, ಹೌದು. ಅದರಲ್ಲಿ ಕೂತಿದ್ದಾಗ ನಾವು ಬರೀ ಟ್ರೆಡಿಷನಲ್ ಪ್ರೊಫೆಷನ್ ಮಾಡಬಾರ್ದು ಅಂತ ಹೇಳಲ್ಲ, ಆದ್ರೆ ಅದಕ್ಕೆ ಆಧಾರವಾಗಿದ್ರೆ ಇವತ್ತಿನ ಕಾಲಘಟ್ಟದಲ್ಲಿ ಜೀವನ ನಡೆಸೋದು ಕಷ್ಟ ಆಗಿರೋದ್ರಿಂದ ಅವ್ರು ಇಂಥ ಕಡೆಗೆ ಕೈಗಾರಿಕೆ ಇಂಡಸ್ಟ್ರಿ ಮತ್ತು ಏನು MNC ಅಥವಾ IT ಕಂಪನಿಗಳ ಕಡೆಗೆ ಇನ್ನಷ್ಟು ಫೋಕಸ್ ಮಾಡಿದ್ರೆ ಜನ ವಲಸೆ ಹೋಗೋದು ತಪ್ತಾರೆ. ವಲಸೆ ಹೋಗೋದು ತಪ್ಪಿದ್ರೆ ಅವರು ಇನ್ನಷ್ಟು ಒಳ್ಳೆ ಸರ್ಕಾರ ಮತ್ತು ಆಡಳಿತವನ್ನು ರಚನೆ ಮಾಡೋದಕ್ಕೆ ಸಾಧ್ಯವಾಗುತ್ತೆ ಅಂತ. ಕರ್ನಾಟಕ ರಾಜ್ಯದ 2 ವಿಧಾನಸಭಾ ಚುನಾವಣೆಗಳಿಗೆ ಉಪಚುನಾವಣೆ ಕೂಡ ಆಯಿತು ಇದೇ ಸಂದರ್ಭದಲ್ಲಿ. ಬಾಗಲಕೋಟೆ ಮತ್ತು ದಾವಣಗೆರೆ ದಕ್ಷಿಣ, ಬಹುತೇಕ 2 ಕೂಡ ಆಡಳಿತ ಪಕ್ಷದ ಪರವಾಗಿ ಫಲಿತಾಂಶ ಬಂದಿದೆ. ಇದಕ್ಕೂ ಒಂದು ವಿಶ್ಲೇಷಣೆ ಮಾಡೋಣ. ನನ್ಗನ್ಸುತ್ತೆ ದಾವಣಗೆರೆ ಮತ್ತು ಬಾಗಲಕೋಟೆನಲ್ಲಿ ಈಗ ನೋಡಿ, ದಾವಣಗೆರೆಯಲ್ಲಿ ಕಾಂಗ್ರೆಸ್ಸು 5,824 ಮತಗಳ ಮುನ್ನಡೆಯನ್ನ ಪಡ್ಕೊಂಡು ಕಾಂಗ್ರೆಸ್ ಅಭ್ಯರ್ಥಿ ವಿಜಯ ಸಾಧಿಸಿದ್ದಾರೆ. ಅದೇ ರೀತಿ ಬಾಗಲಕೋಟೆದು ವಿಶೇಷ, ತುಂಬಾ ಜನರ ಗಮನ ಸೆಳೆಯುವಂಥದ್ದು, ಬಿಜೆಪಿ ಮತ್ತು ಕಾಂಗ್ರೆಸ್ ಅಭ್ಯರ್ಥಿಗಳ ನಡುವಿನ ಮತಗಳ ಅಂತರ ನೋಡಿದ್ರೆ 21,866 ಹೆಚ್ಚು ಮತಗಳನ್ನ ಬಾಗಲಕೋಟೆನಲ್ಲಿ ಕಾಂಗ್ರೆಸ್ ಪಕ್ಷದವರು ಪಡ್ಕೊಂಡಿದ್ದಾರೆ. ಇದು ಮೇಲ್ನೋಟಕ್ಕೆ ನೋಡಿದ್ರೆ ಏನು ಅಂತ ದೊಡ್ಡ ವಿಶೇಷತೆ ಏನು ಅಂತ ಅನ್ಸೋದಿಲ್ಲ. ಯಾಕೆಂದ್ರೆ ಒಂದು ದೊಡ್ಡ ಅಂತರದ ಗೆಲುವು ಅನಿಸ್ತಾ ಇಲ್ಲ. ಅಲ್ಲ 20,000 ಇದ್ರೂ ಅದು ದೊಡ್ಡ ಅಂತರ ಅನ್ಸೋದಿಲ್ಲ. ಯಾಕಂದ್ರೆ ಈಗಾಗಲೇ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಅಸ್ತಿತ್ವದಲ್ಲಿದೆ, ಆಡಳಿತವನ್ನು ನಿರ್ವಹಣೆ ಮಾಡ್ಕೊಂಡು ಹೋಗ್ತಿದ್ದಾರೆ, ಒಂದು ಕಾರಣ. ಎರಡನೇದು ಸಿಂಪತಿ ಓಟನ್ನು ಅವರಿಗೆ ಪಡ್ಕೊಂಡಿರ್ಬೋದು. ಯಾಕಂದರೆ ದಾವಣಗೆರೆ ಮತ್ತು ಬಾಗಲಕೋಟೆ ಎರಡಲ್ಲೂ ಉಪಚುನಾವಣೆ ಆಗಿದ್ದೇ ಆ ಸ್ಥಾನಗಳು ತೆರವಾಗಿದ್ದರಿಂದ, ಆ ಸ್ಥಾನಗಳಲ್ಲಿ ಅವರು ಇಲ್ಲದೆ ಆಗಿದ್ದರಿಂದ, ಹಾಗಾಗಿ ಮೃತರಾಗಿದ್ದರಿಂದ ಆ ಸ್ಥಾನಗಳು ತೆರವಾಗಿತ್ತು. ದಾವಣಗೆರೆದಂತೂ ನನಗೇನು ಅಂತ ಏನು ದೊಡ್ಡ ಗೆಲುವು ಅನ್ನಿಸ್ತಾ ಇಲ್ಲ. ಯಾಕಂದರೆ ಅವರು ತುಂಬ ಹೆಂಗಿದ್ದಾರೆ, ಒಳ್ಳೆ ಆಡಳಿತ ಅಥವಾ ಒಳ್ಳೆ ಜನರಿಗೆ ಒಳ್ಳೆ ಕೆಲಸ ಮಾಡಿಕೊಡ್ಬೋದು, ಅಭಿವೃದ್ಧಿ ಕೆಲಸಗಳನ್ನ ಮಾಡ್ಬೋದು, ಇವತ್ತಿನ ಯುವ ಜನರಿಗೆ ಅವರು ಸ್ಪಂದಿಸ್ಬೋದು. ಆದ್ರೆ ಅವರು ಗೆಲುವು ಅಂತ ಹೇಳ್ಕೊಳ್ಳೋದು ಅಷ್ಟು ಸೂಕ್ತವಾದ ಮಾತಲ್ಲ ಅನ್ಸುತ್ತೆ. ಯಾಕಂದ್ರೆ ತನ್ನ ಮನೆಯಲ್ಲಿ ಅವ್ರಿಗೆ ರಾಜಕೀಯ ಹಿನ್ನೆಲೆ ಇದೆ. ರಾಜಕೀಯ ತಾಯಿ, ತಂದೆ, ತಾತ ಅಂದ್ರೆ 3 ತಲೆಮಾರುಗಳ ರಾಜಕಾರಣವನ್ನ ಅವರು ನೋಡಿರೋದ್ರಿಂದ ಅವರು ಗೆಲುವು ಏನು ಅಂತ ದೊಡ್ಡ ಮಟ್ಟದ ಗೆಲುವು ಒಪ್ಕೊಳ್ಳೋಣ, ಮತದಾರ ನಿರ್ಣಯ ಮಾಡಿದ್ಮೇಲೆ ಅದು ಗೆಲುವೇನೆ, ಆದ್ರೆ ಅದು ದೊಡ್ಡ ಏನು ಸಾಧನೆ ಅಂತ ಅನ್ನಿಸ್ಕೊಳ್ಳೋದಿಲ್ಲ. ಇವನ್ ಬಾಗಲಕೋಟೆನಲ್ಲೂ ಅಷ್ಟೇ. ಆದ್ರೆ ಇವರಿಬ್ಬರು ತುಂಬಾ ಹೆಂಗಿರೋದ್ರಿಂದ ಮತ್ತು ಉತ್ಸಾಹದಿಂದ ರಾಜಕಾರಣಕ್ಕೆ ಬಂದಿದ್ರಿಂದ ಅವರು ಅಲ್ಲಿಯ ಜನರಿಗೆ, ನಾ ಬಾಗಲಕೋಟೆನಲ್ಲಿ ಓಡಾಡಿದ್ದೀನಿ, ಅಲ್ಲಿಯ ಜನರಿಗೆ ತುಂಬ ಸಮಸ್ಯೆಗಳಿದೆ, ಮೂಲಭೂತ ಸೌಕರ್ಯಗಳ ಕೊರತೆ ಇದೆ. ದಾವಣಗೆರೆಗೆ ಕಂಪೇರ್ ಮಾಡಿದರೆ ಬಾಗಲಕೋಟೆನಲ್ಲಿ ಬಹಳಷ್ಟು ಮೂಲಭೂತ ಸೌಕರ್ಯಗಳಿದೆ. ಒಳಚರಂಡಿ ವ್ಯವಸ್ಥೆ ಇಲ್ಲ, ಕ್ಲೀನ್ಲಿನೆಸ್ ಇಲ್ಲ, ಹೆಲ್ತ್ ಸೆಂಟರ್ ಇಲ್ಲ. ನಾವು ಸಮೀಕ್ಷೆಗಳನ್ನು ಮಾಡುವಾಗ ನಮ್ಮ ವಿದ್ಯಾರ್ಥಿಗಳಿಂದ ಫೀಡ್ಬ್ಯಾಕ್ ತೊಗೊಂಡಾಗ ಫಸ್ಟ್ ಹೇಳೋದು ಅಲ್ಲಿ ಬಸ್ ಸ್ಟ್ಯಾಂಡ್ ಎಲ್ಲಿದೆ ಗೊತ್ತಿಲ್ಲ ಅಂತ ಹೇಳ್ತಾರೆ. ಅಂದರೆ ಜನರಿಗೆ ಮೂಲಭೂತ ಸೌಕರ್ಯಗಳನ್ನು ಕೊಟ್ಟಾಗ ಮಾತ್ರ. ನೋಡಿ, ಯಾವಾಗಲೂ ನಾವು ಸೋಷಿಯಲ್ ಸೈನ್ಸ್ನಲ್ಲಿ ಹೇಳ್ತೀವಿ, ಯಾವಾಗ ನನಗೆ ಹೊಟ್ಟೆ ತುಂಬಿರುತ್ತೆ ಆಗ ನಾನು ನನ್ನ ಬಗ್ಗೆ ಯೋಚನೆ ಮಾಡ್ತೀನಿ. ನನ್ನ ಬಗ್ಗೆ ಯೋಚನೆ ಮಾಡುವಾಗ ನನ್ನ ಕುಟುಂಬ ಆದಮೇಲೆ ನನ್ನ ಸಮಾಜ ಆದಮೇಲೆ ನನ್ನ ಜಿಲ್ಲೆ ಅಂತ ಬರ್ತೀನಿ. ಸೊ ನನಗೆ ಹಸಿವಿದ್ದಾಗ ನೀವು ಯಾವ ರಾಜಕಾರಣ ಮಾಡಿದರೂ ಅದು ಜನರಿಗೆ ಅದು ತಲುಪೋದಿಲ್ಲ. ಹಾಗಾಗಿ ಜನರಿಗೆ ಹಸು ನೀಗುವಂಥ ಕೆಲಸ ಆ ಕಡೆಗೆ ಅವ್ರು ಹೆಚ್ಚು ಗಮನ ಕೊಡಿ. ಯಾಕಂದರೆ ಮಳೆ ಬರುತ್ತೆ, ವಿಪರೀತ ಮಳೆ ಆಗುತ್ತೆ, ಬೆಳೆ ಹಾಳಾಗುತ್ತೆ, ಇಲ್ಲ ಬೇಸಿಗೆ ಬರುತ್ತೆ, ನೀರೇ ಇರೋದಿಲ್ಲ, ಅವ್ರಿಗೆ ಉತ್ಪಾದನೆ ಇರೋದಿಲ್ಲ. ಅಂಥ ಸಂದರ್ಭದಲ್ಲಿ ಯಾರು ಅವರನ್ನು ಪ್ರತಿನಿಧಿಸ್ತಾ ಇರ್ತಾರೆ ಅವರು ಅವ್ರ ಬಗ್ಗೆ ತಮ್ಮ ಮನೆಯವರಂತೆ ಕಾಳಜಿ ವಹಿಸಿ ಅವ್ರಿಗೇನಾದ್ರು ಸುಧಾರಣೆಗಳನ್ನು ಮಾಡಿಕೊಟ್ರೆ ಅವರು ಗೆದ್ದದ್ದಕ್ಕೂ ಸಾರ್ಥಕ ಆಗುತ್ತೆ. ಖಂಡಿತ. ಯಾಕೆಂದರೆ ಆಡಳಿತ ಪಕ್ಷದ ಗೆಲುವು ಒಂಥರದಲ್ಲಿ ಪ್ರಯಾಸದ ಗೆಲುವು ಕೂಡ ಹೌದು. ಆಂತರಿಕ ಅನೇಕ ಬಿಕ್ಕಟ್ಟುಗಳ ನಡುವೆ ಕೊನೆ ಹಂತದವರೆಗೂ, ಆಮೇಲೆ ಮತದಾನ ಆದ್ಮೇಲೂ ಕೂಡ ಬಿಕ್ಕಟ್ಟನ್ನು ಎದುರಿಸುವಂತ ಪರಿಸ್ಥಿತಿ ಬಂದಿದ್ದಾರೆ. ಅದು ಒಪ್ಕೊಳ್ಳೋಣ, ಹೇಳೋದು ಎಷ್ಟು ಸುಲಭನೋ ಗೊತ್ತಿಲ್ಲ. ಸಮುದಾಯಗಳ ನಡುವೆ ಗೊಂದಲ ಇತ್ತು, ಹಾಗಾಗಿ ಅದು ಪ್ರಯಾಸದ ಗೆಲುವೆ. ಖಂಡಿತ. ಸಮುದಾಯಗಳು, ನಾಯಕತ್ವದ ಪ್ರತಿಷ್ಠೆ ಎಲ್ಲವೂ ಕೂಡ ಎಲ್ಲ ಧರ್ಮ ಎಲ್ಲವೂ ಇತ್ತು. ಮೇಡಮ್, ನನಗೆ ಈ ಒಟ್ಟು ಚುನಾವಣೆ, 5 ರಾಜ್ಯಗಳ ಚುನಾವಣೆ ಮತ್ತೆ ಕರ್ನಾಟಕದ ಉಪಚುನಾವಣೆಯನ್ನು ಒಳಗೊಂಡಂತೆ ಬಹಳ ನನಗೆ ನೇರವಾಗಿ ಕಂಡದ್ದು ಯುವಜನರ ಪಾಲ್ಗೊಳ್ಳುವಿಕೆ, ಆಮೇಲೆ ಹೆಚ್ಚು ಜನರ ಮತದಾನ, ಶೇಕಡಾವಾರು ಮತದಾನ ಅಂತೂ ಹಿಂದೆಂದೂ ಆಗದೆ ಇರೋಷ್ಟು ಎಲ್ಲ ಕಡೆ. ಹೌದು, 92ಕ್ಕಿಂತ ಹೆಚ್ಚಿಗೆ ಅಂದ್ರೆ. ಹಾಗಾಗಿ ಇಲ್ಲಿ ಹೊಸ ಜನರೇಷನ್, ಜೆನ್ಜಿ ಆ ಜಮಾನ ಶುರುವಾಗ್ತಿದೆಯಾ ಅಂತ ನನಗನ್ನಿಸ್ತಾ ಇದೆ.
ಅಲ್ಲ, ಇವತ್ತಿನ ಯುವಕರಲ್ಲಿ ಆ ಒಂದು ಏನು ರಾಜಕೀಯ ಪ್ರಜ್ಞೆ ಮೂಡೋದಕ್ಕೆ ಪ್ರಾರಂಭ ಆಗಿದೆ ಅಂತ ಹೇಳ್ಬೋದು. ಯಾಕೆಂತ ಹೇಳಿದ್ರೆ ಇವತ್ತು ನೀವು ಹೇಳ್ದಾಗೆ ಜೆನ್ಜಿ ಇರ್ಬೋದು, AI ಇರ್ಬೋದು, ಜನ ನಮಗಿಂತ ಯುವಕರು ಅದಕ್ಕೆ ಹೆಚ್ಚು ಅವಲಂಬನೆ ಆಗಿರೋದು ಮತ್ತು ಹೆಚ್ಚು ಉಪಯೋಗ ಅವರೇ ಮಾಡ್ಕೊಳ್ಳೋದ್ರಿಂದ ಅವರು ಕ್ರಮೇಣವಾಗಿ ಈ ಹಿಂದಿನ ಚುನಾವಣೆಗಳನ್ನು ನೋಡಿದಾಗ ವೋಟಿಂಗ್ ಟರ್ನ್ ಓವರ್ ನೋಡುವಾಗ ನನ್ನ ಚುನಾವಣಾ ವಿಶ್ಲೇಷಣೆ ಅನುಭವದಲ್ಲಿ 13, 18 ಮತ್ತು 23ರ ಚುನಾವಣೆಗಳನ್ನು ನೋಡಿದಾಗ ವೋಟಿಂಗ್ ಟರ್ನ್ ಓವರ್ನಲ್ಲಿ ವಿದ್ಯಾವಂತ ಸಮುದಾಯದವರು ಮತ್ತು ಯುವಕರು ಇವರ ಪ್ರಮಾಣ ಯಾವಾಗಲೂ 40ರಿಂದ 45 ಅಷ್ಟೇ ಇರ್ತಿತ್ತು. ಅದ್ರ ಮೇಲೆ ದಾಟ್ತಾ ಇರಲಿಲ್ಲ. ಆದರೆ ಇವತ್ತು ವೆಸ್ಟ್ ಬೆಂಗಾಲ್ನ ಮತ್ತು ತಮಿಳುನಾಡಿನ ಚುನಾವಣೆ ಫಲಿತಾಂಶಗಳನ್ನು ನೋಡಿದಾಗ ಯುವಕರು ಇವತ್ತು ಸ್ವಲ್ಪ ಮಟ್ಟಿಗೆ ರಾಜಕೀಯ ಜಾಗೃತಿಯನ್ನು ಮೂಡಿಸ್ಕೊಳ್ತಾ ಇದ್ದಾರೆ ಅನಿಸುತ್ತೆ. ಅವರು ಇದೇ ರೀತಿ ಸರಿಯಾದ ರಾಜಕೀಯ ಜಾಗೃತಿಯನ್ನು ಮೂಡಿಸಿ ಸರಿಯಾದ ರೀತಿಯಲ್ಲಿ ಮತದಾನವನ್ನು ಮಾಡಿದರೆ ಮುಂದಿನ ದಿನಗಳಲ್ಲಿ ಕೇಂದ್ರದಲ್ಲಾಗಲಿ ರಾಜ್ಯದಲ್ಲಾಗಲಿ ಇನ್ನಷ್ಟು ಉತ್ತಮ ನಾಯಕತ್ವ ಇರುವ ಸರ್ಕಾರವನ್ನು ಜಾರಿಗೆ ತಂದು ದೇಶದ ಅಭಿವೃದ್ಧಿಗೆ ಸಹಕಾರಿ ಆಗ್ತಾರೆ ಅಂತ ಹೇಳ್ಬೋದು. ಇಲ್ಲಿ ಇನ್ನೊಂದು ಪ್ರಶ್ನೆ ಬರುತ್ತೆ. ಮುಖ್ಯವಾಗಿ ಇದುವರೆಗಿನ ಚುನಾವಣೆಗಳು ಬಹುತೇಕ ಒಂದು ಸೈದ್ಧಾಂತಿಕ ತಳಹದಿಯ ಮೇಲೆ ನಡೀತಾ ಇದ್ದವು ಅಂತ, ಕರೆಕ್ಟ್ ಅಲ್ಲ ಮೇಡಮ್? ಅದು ಇದು ಈ ಥರದ್ದು. ಈಗ ನನಗೇನು ಬೇಕೋ ಅದನ್ನು ಕೊಡ್ತೀಯಾ, ನನ್ನ ನಿರೀಕ್ಷೆನ ಏನು ಹುಸಿಗೊಳಿಸ್ತೆ ಆಡಳಿತ ನಡೆಸ್ತೀಯಾ, ಒಳ್ಳೆ ಸ್ವಚ್ಛ ಆಡಳಿತ ಕೊಡ್ತೀಯಾ ಅನ್ನೋ ಲೆವೆಲ್ಗೆ ಈ ಜನರೇಷನ್ ಯೋಚನೆ ಮಾಡ್ತಿದೆ ಅಂತ ಅನಿಸ್ತಾ ಇಲ್ಲ. ಖಂಡಿತ ಮಾಡ್ತಿಲ್ಲ, ಅದನ್ನ ಆ ಥರ ಯೋಚನೆ ಮಾಡ್ತಾ ಇಲ್ಲ. ಓಕೆ, ನನ್ನ ನಿರೀಕ್ಷೆಗಳನ್ನ ನೀವು ಪೂರೈಸ್ತಾ ಇದ್ದೀರಾ ಅಂತ ಆಲೋಚನೆ ಮಾಡೋ ಮಟ್ಟಕ್ಕೆ ನಮ್ಮ ಮತದಾರ ಬೆಳೆದಿಲ್ಲ. ಅಂದ್ರೆ ಎಲ್ಲರೂ ಅಂತಲ್ಲ, ಶೇಕಡಾವಾರು ಪ್ರಮಾಣದಲ್ಲಿ ಹೇಳುವಾಗ ಆ ಜಾಗೃತಿ ನಮ್ಮಲ್ಲಿ ಇನ್ನೂ ಬರಬೇಕು. ಯಾಕಂದ್ರೆ ಚುನಾವಣೆ ಸಂದರ್ಭಗಳಲ್ಲಿ ಇದು ಎಲ್ಲರಿಗೂ ಗೊತ್ತಿರೋಂತಹ ಸತ್ಯ. ರಾಜಕೀಯ ಪಕ್ಷಗಳು ಅಥವಾ ಅಭ್ಯರ್ಥಿಗಳು ನೀಡುವ ಆಮಿಷಗಳಿಗೆ ಒಳಗಾಗುವವರ ಪ್ರಮಾಣವೇ ಜಾಸ್ತಿ ಇದೆ. ಅದಕ್ಕೆ ಒಳಗಾಗದೆ ಅವರು ನಿರ್ಧಾರ ತೆಗೆದುಕೊಂಡ್ರೆ ನಿಮ್ಮ ಮಾತು ಒಪ್ತೇನೆ. ಆದರೆ ಅದು ಇವತ್ತಿನ ಜನ ಏನಾಗ್ತಿದ್ದಾರೆ, ಮತಗಟ್ಟೆಗೆ ಹೋಗುವವರೆಗೂ ಒಂದು ತೀರ್ಮಾನ ಇರುತ್ತೆ. ಆ ಮತಗಟ್ಟೆಗೆ ಹೋಗಿ EVM ಮೆಷಿನ್ ಮೇಲೆ ಅವರು ಬೆರಳು ಇಡುವ ಸಂದರ್ಭದಲ್ಲಿ ಅವರ ಅಭಿಪ್ರಾಯಗಳು ಬದಲಾಗಿರುವ ನಿದರ್ಶನಗಳು ಬೇಕಾದಷ್ಟಿದೆ. ಯಾಕಂದ್ರೆ ನಾವು ಈ ಹಿಂದೆ ಎಕ್ಸಿಟ್ ಪೋಲ್ ಸರ್ವೆ ಮಾಡ್ತಾ ಇದ್ವಿ, ಪ್ರೀ ಪೋಲ್ ಸರ್ವೆ ಮಾಡ್ತಿದ್ವಿ. ಆಗ ಮಾಡುವಾಗ ಪ್ರೀ ಪೋಲ್ ಸರ್ವೆನಲ್ಲಿ ಬಂದಂತಹ ಒಂದು ಫಲಿತಾಂಶಕ್ಕೂ ಎಕ್ಸಿಟ್ ಪೋಲ್ನಲ್ಲಿ ಬಂದಂತಹ ಒಂದು ಪಬ್ಲಿಕ್ ಒಪಿನಿಯನ್ಗೂ ನೋಡಿದರೆ ಮತದಾರ ತನ್ನ EVM ಮೆಷಿನ್ ಮೇಲೆ ತನ್ನ ಬೆರಳನ್ನು ಇಟ್ಟು ಮತ ಚಲಾವಣೆ ಮಾಡುವವರೆಗೂ ಅವನ ಮನಸ್ಥಿತಿ ಬದಲಾವಣೆ ಆಗ್ತಾನೆ ಇರುತ್ತೆ, ಕ್ಷಣ ಕ್ಷಣಕ್ಕೂ ಬದಲಾವಣೆ ಆಗ್ತಿರುತ್ತೆ. ಅದಲ್ಲಿ ಸ್ವಲ್ಪ ಸುಧಾರಣೆ ಬರಬೇಕು ನಮ್ಮ ಯುವಕರಲ್ಲೋ ಮತ್ತು ಮತದಾರರಿಗೆ, ಫಸ್ಟ್ ಟೈಮ್ ವೋಟರ್ಸಿಗೆ ಅದರಲ್ಲೂ ವಿಶೇಷವಾಗಿ ಏನೋ ಉತ್ಸಾಹದಲ್ಲಿ ಹೋಗ್ತಾರೆ, ಯಾರಿಗೋ ಒಂದು ನಾನು ವೋಟ್ ಮಾಡಿದೆ ಅಂತ ಆಗಬಾರ್ದು. ಮತ್ತು ಅವೇರ್ನೆಸ್ ಬೇಕು. ಯಾಕಂದರೆ ಇವತ್ತು ಚುನಾವಣಾ ಆಯೋಗ ಮತದಾನ ಚಲಾವಣೆ ಮಾಡೋದಕ್ಕೆ ತುಂಬ ಸರಳೀಕರಣ ಮಾಡಿದ್ದಾರೆ. ಈ ಹಿಂದೆ ವೋಟರ್ ID ಕಾರ್ಡ್ ಇದ್ದರೆ ಮಾತ್ರ ನೀವು ಮತ ಚಲಾವಣೆ ಮಾಡೋಕ್ಕಾಗ್ತಿತ್ತು ಅಂತ ಹೇಳ್ತು. ಅದು ನನಗೆ ಗೊತ್ತಿರೋಂಗೆ 2013ರಲ್ಲಿ ಭಾಳಷ್ಟು ಕರ್ನಾಟಕದಲ್ಲಿ ನಾನು ಕಂಡ ಹಾಗೆ ಇದೇ ಸುಂಕದಕಟ್ಟೆನಲ್ಲಿ ವೋಟರ್ ಲಿಸ್ಟಲ್ಲಿ ನನ್ನ ಹೆಸರಿಲ್ಲ ಅಂತ ನೋಡಿದಂಥ ವ್ಯಕ್ತಿ ಮತಗಟ್ಟೆನಲ್ಲೇ ಕುಸಿದು ಬಿದ್ದು ಪ್ರಾಣ ಕಳ್ಕೊಂಡಿರೋದನ್ನು ನಾನು ಕಣ್ಣಾರೆ ನೋಡಿದ್ದೀನಿ. ಅಂಥ ನಿದರ್ಶನಗಳನ್ನು ನೋಡಿದಾಗ ಚುನಾವಣೆ ಆಯೋಗ ಸುಧಾರಣೆಗಳನ್ನು ತಂದಿದೆ. ಇವತ್ತು ನಿಮ್ಮ ಹತ್ರ ಡ್ರೈವಿಂಗ್ ಲೈಸೆನ್ಸ್, ಆಧಾರ್ ಕಾರ್ಡ್, ಬೇರೆ ಯಾವುದಾದ್ರು ನಿಮ್ಮ ಹತ್ರ ID ಪ್ರೂಫ್ ಇದ್ದರೆ ನೀವು ಮತದಾನ ಚಲಾವಣೆ ಮಾಡ್ಬೋದು. ಆದರೆ ಮತದಾನ ಚಲಾವಣೆ ಮಾಡ್ಬೋದು ಅಂತ ಹೇಳುವಾಗ ಅವರು ಸರಿಯಾದ ಸಮಯದಲ್ಲಿ ಸರಿಯಾದ ನಿರ್ಣಯವನ್ನು ತಗೊಂಡು ಮತವನ್ನು ಮಾಡಬೇಕು. ಯಾರೋ ಬೇರೆಯವರು ಹೇಳಿಕೊಟ್ಟ, ಮನೆಯವರು ಅಥವಾ ಇನ್ಯಾರೋ ಹೇಳಿಕೊಟ್ಟಂತೆ ಅವರಿಗೆ ಮತವನ್ನು ಚಲಾವಣೆ ಮಾಡಿದಿರ ಸರಿಯಾದ ಯೋಚನೆ ಮಾಡಿ ಯುವಕರಿದ್ದಾರೆ, ಯೋಚನೆ ಮಾಡೋ ಶಕ್ತಿ ಚೆನ್ನಾಗಿರುತ್ತೆ. ನಮಗಿಂತ ಹೆಚ್ಚಾಗಿ ಡಿಫ್ರೆಂಟಾಗಿ ಅವರು ಯೋಚನೆ ಮಾಡೋದ್ರಿಂದ ಅವರು ಸ್ವನಿರ್ಣಯದಿಂದ ಮತ ಚಲಾವಣೆ ಮಾಡುವ ದಿನಗಳು ಬಂದಾಗ ಮಾತ್ರ ನೀವು ಹೇಳಿದ ನಿರೀಕ್ಷೆಗಳನ್ನು ಅವರು ಹುಸಿಯಾಗದಂತೆ ನೋಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಸಾಧ್ಯತೆ, ಯಾಕೆಂದರೆ ಯುವ ಜನರ ಮಧ್ಯೆ ಕೆಲಸ ಮಾಡ್ತಾ ಇರ್ತಕ್ಕಂಥ ತಾವು, ಅವ್ರಿಗೆ ರಾಜಕೀಯ ಪ್ರಜ್ಞೆ ಅಂದ್ರೆ ಏನು ಅಂತ ಹೇಳಿ ಅವೇರ್ನೆಸ್ ಬರಬೇಕು, ತಿಳಿಸ್ಕೊಡ್ತಾ ಇರ್ತಕ್ಕಂಥವ್ರು. ಇದು ಹೆಚ್ಚಾಗಬೇಕು. ಇದು ವಿಶ್ವವಿದ್ಯಾಲಯಗಳಾಗಲಿ ಶಾಲಾ ಕಾಲೇಜುಗಳಾಗಲಿ ಪ್ರಜಾಪ್ರಭುತ್ವದಲ್ಲಿ ಮತದಾನಕ್ಕಿರ್ತಕ್ಕಂಥ ದೊಡ್ಡ ಅವಕಾಶ ಇದೆಯಲ್ಲ, ಅದನ್ನು ಸಮರ್ಥವಾಗಿ ಬಳಸ್ಕೊಂಡಾಗ ನಿಮ್ಗೆ ಹೇಳಿದಾಗ ನಿರೀಕ್ಷಿತ ಸಮಾಜವನ್ನ, ನಿರೀಕ್ಷಿತ ಆಡಳಿತ, ಒಳ್ಳೆ ನಾಯಕನನ್ನು ಆಯ್ಕೆ ಮಾಡಿದ್ರೆ ನಿಮ್ಮ ನಿರೀಕ್ಷೆಗಳೆಲ್ಲ ಈಡೇರುತ್ತೆ. ನೀವು ಆಮಿಷಗಳಿಗೆ ಒಳಗಾಗಿ ನೀವು ಮತದಾನ ಚಲಾವಣೆ ಮಾಡಿದ್ರೆ ನಿಮ್ಮ ನಿರೀಕ್ಷೆಗಳಾಗೆ ಉಳಿಯುತ್ತೆ. ಅದಕ್ಕೆ ತಕ್ಕ ಪಾಠ ವೆಸ್ಟ್ ಬೆಂಗಾಲಲ್ಲಿ ಮತ್ತೆ ತಮಿಳುನಾಡಲ್ಲಿ
ಆಗಿದೆ ಅಂತ ಬಯಸ್ತಿರತ್ತ? ಹೌದು, ಖಂಡಿತ ಆಗಿದೆ. ಈವನ್ ಕೇರಳಂಬಲ್ಲೂ ಕೂಡ. ಕೇರಳ ಮೂಲ ಹೌದಾಗಿದೆ. ಯಾಕೆಂದ್ರೆ ಕೇರಳಮ್ಮನ್ನ ದೇವರ ನಾಡು ಅಂತ ಕರೆಯುವಂತ ಜಾಗದಲ್ಲೂ ಕೂಡ ನೀವು ಸಂಪೂರ್ಣವಾದ ಹಿನ್ನಡೆಯನ್ನ ಅನುಭವಿಸ್ತೀರಿ ಅಂತ ಅಂದ್ರೆ, ಆಮೇಲೆ ಇದುವರೆಗೆ ಇದ್ದಂತ ನಿಮ್ಮ ಅಸ್ತಿತ್ವಕ್ಕೆ ಒಂದು ದೊಡ್ಡ ಪೆಟ್ಟು ಬೀಳುತ್ತೆ ಅಂತ ಅಂದ್ರೆ, ಹಾಗೇನೆ DMK ನನ್ನ ಯಾರು ಅಲ್ಲಾಡ್ಸಕ್ಕಾಗಲ್ಲ, ಆಮೇಲೆ TMC ಕೂಡ ಯಾರು ಬಂದ್ರು ನಾನು ಜಗ್ಗಲ್ಲ ಅನ್ನೋ ಲೆವೆಲ್ಗೆ. ಅಲ್ಲ, ತಮಿಳ್ನಾಡಿನಲ್ಲಿ ಒಂದು ಅದ ಇತಿಹಾಸವನ್ನ ನೋಡಿದ್ರೆ ಅವ್ರಿಗೆ ನಿರ್ಧಾರ ಆಗ್ಬಿಟ್ಟಿದ್ರು, ಇಲ್ಲ ADMK ಅಥವಾ ADMK ಅಥವಾ DMK ನಾವಿಬ್ರೇ ಇರೋದು, ಇಲ್ಲ ನೀನ್ ಬಾ ಇಲ್ಲ ನಾನ್ ಬರ್ತೀನಿ ಅನ್ನಂಗೆ, ನೀ ಕೊಡು ನಾ ತಗೋ ಅನ್ನಂಗೆ ಇತ್ತು. ಇದ್ರ ಮಧ್ಯದಲ್ಲಿ ಅದೇ ಏನು ಇಬ್ಬರ ಜಗಳ, ಮೂರನೇ ಅವರಿಗೆ ಲಾಭ ಅನ್ನಂಗೆ ಇವತ್ತು TVK ಪಕ್ಷದವರಿಗೆ ಒಂದು ಜನ ಅವಕಾಶವನ್ನ ಕೊಟ್ಟಿದ್ದಾರೆ ಅಂತ. ಗೆಲುವು ಅನ್ನೋದಕ್ಕಿಂತ ಜನ ಒಂದು ಅವಕಾಶ ಕೊಟ್ಟಿದ್ದಾರೆ, ಬದಲಾವಣೆ ನೋಡೋಣ ಅಂತ. ನೇರವಾಗಿ ಪ್ರಾದೇಶಿಕ ಪಕ್ಷಗಳಿಗೆ ದೊಡ್ಡ ಹೊಡೆತ ಅಂತೀರ? ಹೌದು, ಇದು ಇತ್ತೀಚಿನ ಎಲ್ಲ ರಾಜಕಾರಣಗಳನ್ನ ನೋಡಿದಾಗ ನಮ್ಮ ಏನು ಅಖಿಲೇಶ್ ಅವ್ರನ್ನ ಅಥವಾ ಮುಲಾಯಂ ಸಿಂಗ್, ಬಾಳಾ ಠಾಕ್ರೆ ಇವ್ರನ್ನೆಲ್ಲ ನೋಡಿದಾಗ ಇದು ಒಂದು ರೀತಿಯಲ್ಲಿ ಕರ್ನಾಟಕವನ್ನು ಉದಾಹರಣೆ ತಗೊಂಡಾಗ ಮುಂದಿನ ದಿನಗಳಲ್ಲಿ ಇದೇ ರೀತಿ ಮುಂದುವರಿಸ್ಕೊಂಡು ಹೋದರೆ ಪ್ರಾದೇಶಿಕ ಪಕ್ಷಗಳು ತಮ್ಮ ಅಸ್ತಿತ್ವವನ್ನು ಉಳಿಸ್ಕೊಳ್ಳೋಕ್ಕೆ ಕಷ್ಟ ಸಾಧ್ಯ ಅಂತ ಹೇಳ್ಬೋದು. ಓಕೆ, ಪ್ರಾದೇಶಿಕ ಅಸ್ಮಿತೆ ಎನ್ನುವಂಥದ್ದಕ್ಕೆ ಬಹಳ ದೊಡ್ಡ ಪೆಟ್ಟು ಬೀಳುತ್ತೆ. ಹೌದು. ಆಲ್ರೆಡಿ ನಮಗೆ ಕಾಣಿಸ್ತಾ ಇದೆ, ಈ ಕಡೆ ಚಂದ್ರಬಾಬು ನಾಯ್ಡು ಈ ತರ ಬೇರೆ ಬೇರೆ ಉದಾಹರಣೆಗಳನ್ನ ನೋಡಿದಾಗ ಪ್ರಾದೇಶಿಕ ಪಕ್ಷಗಳು ತಮ್ಮ ಅಸ್ತಿತ್ವವನ್ನ ಕಾಪಾಡ್ಕೊಳ್ಳೋದಿಕ್ಕೆ ಏನ್ ಬೇಕು ಅದಕ್ಕೆ ಭದ್ರ ತಳಹದಿಯನ್ನ ಹಾಕೊಳ್ಬೇಕು. ಇದು ಹೀಗೆ ಮುಂದುವರಿದ್ರೆ ಮುಂದೆ ಒಂದ್ ದಿವಸ ಇತಿಹಾಸದಲ್ಲಿ ಪ್ರಾದೇಶಿಕ ಪಕ್ಷಗಳು ಇತ್ತು ಅಂತ ಹೇಳ್ಬೋದೇ ವಿನಃ ರಾಜಕಾರಣದಲ್ಲಿ ಏನಾಗ್ತಿದೆ ಅಂತ ನೋಡೋದಿಕ್ಕೆ ನಮ್ಗೆ ಏನೋ ಇರೋದಿಲ್ಲ ಅಂತ ಅನ್ಸುತ್ತೆ. ರಾಜಕಾರಣ ಅಷ್ಟರ ಮಟ್ಟಿಗೆ ಅವಾಗವಾಗ ಮಾತಾಡ್ಕೊಳ್ಳೋದು, ಪ್ರತಿ ಹಂತದಲ್ಲೂ ಕೂಡ ರಾಜಕಾರಣದ ಪ್ರವೇಶ ಇದೆ. ಹೌದು, ಪ್ರತಿ ಹಂತದಲ್ಲೂ ಕೂಡ. ಖಂಡಿತ ಈ ಮಾತು. ಹಂಗಾಗಿ ಎಲ್ಲ ಹಂತಗಳಲ್ಲಿ ಪ್ರವೇಶ ಮಾಡತಕ್ಕಂಥ ರಾಜಕಾರಣದ ಎಲ್ಲ ಅವತಾರಗಳನ್ನ ಅರ್ಥ ಮಾಡಿಕೊಂಡು ಅದಕ್ಕೆ ತಕ್ಕನಾಗಿ ಸಿದ್ಧಗೊಳ್ಳುವಂತ ಅನಿವಾರ್ಯತೆ ಪ್ರತಿಯೊಬ್ಬ ನಾಗರಿಕರು ಇದೆ, ಪ್ರತಿಯೊಬ್ಬ ನಾಗರಿಕರಿಗೂ ಇದೆ, ಪ್ರತಿಯೊಂದು ರಾಜಕೀಯ ಪಕ್ಷಗಳಿಗೂ ಇದೆ. ಇಬ್ರು ಮಾಡ್ಬೇಕು, ಯಾಕಂದ್ರೆ ಇದು ಒಬ್ಬರೇ ಮಾಡೋ ಕೆಲಸ ಅಲ್ಲ. ನಾವು ಯಾವಾಗ್ಲೂ ನಾಯಕರನ್ನ ರಾಜಕೀಯ ಪಕ್ಷಗಳನ್ನ ದೂಷಿಸೋದಲ್ಲ, ನಾವು ಮತ್ತು ಅವರು ಇಬ್ರು ಇದ್ರೇನೆ ರಾಜಕಾರಣ. ಈ ತರದ ಸುಧಾರಣೆಗಳಿಗೆ ರಾಜಕೀಯ ಪ್ರಜ್ಞೆ ಅನ್ನೋ ಪದಕ್ಕೆ ಬಹಳ ದೊಡ್ಡ ಅರ್ಥ ಇದೆ. ಈ ತರದ ರಾಜಕೀಯ ಪ್ರಜ್ಞೆ, ಅರಿವು, ಜಾಗೃತಿ ಮೂಡಿಸುವಂತ ನಿಟ್ಟಿನಲ್ಲಿ ಚುನಾವಣಾ ಆಯೋಗದ ಒಂದಷ್ಟು ಕೆಲಸಗಳು ಕೂಡ ನಮಗೆ ಅಗತ್ಯ ಅನ್ಸುತ್ತೆ. ಹೌದು, ಚುನಾವಣಾ ಆಯೋಗ ಬರೀ ಚುನಾವಣೆಗೆ ಸುಧಾರಣೆಗಳನ್ನ ತರೋದಕ್ಕೆ ಜೊತೆಯಾಗಿ ಜನರಿಗೆ ಅದರ ಅರಿವನ್ನು ಮೂಡಿಸೋದಿಕ್ಕೆ ಈಗ ಮಾಧ್ಯಮಗಳು ಚೆನ್ನಾಗಿದೆ. ಯಾವುದು ರಾಜಕೀಯ ಪಕ್ಷದ ಎಲ್ಲ ಮಾಧ್ಯಮಗಳು ರಾಜಕೀಯ ಪಕ್ಷದ ಹಿಡಿತದಲ್ಲಿದೆ ಅಂತ ಹೇಳ್ತಾರೆ. ಅದನ್ನು ಹೊರತುಪಡಿಸಿ ನೋಡಿದ್ರೆ ಈ ಸರ್ಕಾರದ ಯೋಜನೆಗಳು, ನೀತಿಗಳು, ಅದರ ಮುಂದಾಗುವ ಸಾಧಕ ಬಾಧಕಗಳನ್ನು ಮಾಧ್ಯಮಗಳ ಮೂಲಕ ಕೇವಲ ಎಂಟರ್ಟೈನ್ಮೆಂಟಿಗೆ ಮಾತ್ರ ಸೀಮಿತಗೊಳಿಸದೆ ಜನರಿಗೆ ಅದ್ರ ಬಗ್ಗೆ ಅವೇರ್ನೆಸ್ ಮೂಡಿಸಿದ್ರೆ ಬೆಸ್ಟ್ ಮೋಡ್ ಅಂತ ಹೇಳ್ಬೋದು. ಜೊತೆಯಲ್ಲಿ ಶಿಕ್ಷಣ ಸಂಸ್ಥೆಗಳು, ಯೂನಿವರ್ಸಿಟಿ ಇರ್ಬೋದು, ಕಾಲೇಜುಗಳು ಇರ್ಬೋದು, ಹಾಗಾಗಿ ವಿದ್ಯಾರ್ಥಿಗಳಿಗೆ ಮತದಾನದ ಸಂದರ್ಭದಲ್ಲಿ ಅಥವಾ ಇಂಥ ಚುನಾವಣೆಗಳು ನಡೆದಾಗ ಮಕ್ಕಳಿಂದ ವಿಶ್ಲೇಷಣೆ ಮಾಡಿಸಿ ಅವರಿಗೆ ಸ್ವಲ್ಪ ಅವೇರ್ನೆಸ್ ಮೂಡಿ ಮುಂದಿನ ರಾಜಕಾರಣ ಎತ್ತ ಕಡೆ ಸಾಗುತ್ತಿದೆ ಅಂತ ಅವರಿಗೆ ಅರಿವನ್ನು ಮೂಡಿಸಿದ್ರೆ ಅವರಲ್ಲಿ ಜಾಗೃತಿ ಮೂಡ್ಬೋದು. ಸರ್ಕಾರವು ಸಹ ಅದ್ರ ಬಗ್ಗೆ ಸ್ವಲ್ಪ ಗಮನ ಹರಿಸಿ ಅವರಿಗೆ ತಲುಪಿಸುವಂಥ ಯೋಜನೆಗಳು ಅಂದರೆ ಅದೆಲ್ಲ ಅವೇರ್ನೆಸ್ ಮೂಡಿಸುವಂಥ ಪ್ರೋಗ್ರಾಮ್ಸನ್ನು ಮಾಡಿದರೆ ಆಗ ಇದರಲ್ಲಿ ಸುಧಾರಣೆಯನ್ನು ಕಾಣ್ಬೋದು. ನೋಡಿ, ನಮ್ಮ ಚರ್ಚೆ 5 ರಾಜ್ಯಗಳ ಚುನಾವಣಾ ಫಲಿತಾಂಶದಿಂದ ಶುರುವಾಗಿ ಆ ಫಲಿತಾಂಶ ಇನ್ನಷ್ಟು ಸದೃಢಗೊಳ್ಳೋದಿಕ್ಕೆ, ಆ ಫಲಿತಾಂಶ ಜನಪರವಾಗಿ ಬರೋದಿಕ್ಕೆ, ಪ್ರಜಾತಂತ್ರ ವ್ಯವಸ್ಥೆಯನ್ನು ಬಲಗೊಳಿಸೋ ರೀತಿಯಲ್ಲಿ ಬರೋದಕ್ಕೆ ಬೇಕಿರತಕ್ಕಂಥ ಅಗತ್ಯತೆಗಳ ಬಗ್ಗೆನೂ ನಾವು ಚರ್ಚೆ ಮಾಡಿದ್ದೀವಿ. ತುಂಬ ಸಂತೋಷ ಮೇಡಮ್, ಈ ರಾಜಕೀಯ ವಿಶ್ಲೇಷಣೆಗೆ ಆಗಮಿಸಿ ಸಾಕಷ್ಟು ಮಾಹಿತಿಗಳನ್ನು ನಮ್ಮ ಜೊತೆ ಹಂಚಿಕೊಂಡಿದ್ದೀರಿ. ಅತ್ಯುತ್ತಮವಾದಂಥ ಸಂಗತಿಗಳು ಕೂಡ ಈ ಚರ್ಚೆಯಿಂದ, ವಿಶ್ಲೇಷಣೆಯಿಂದ ಹೊರಗೆ ಬಂದಿದ್ದಾವೆ. ಅದಕ್ಕಾಗಿ ನಾನು ನಮ್ಮ ಆಕಾಶವಾಣಿ ಪ್ರಾದೇಶಿಕ ಸುದ್ದಿ ವಿಭಾಗದ ಪರವಾಗಿ ತಮಗೆ ಧನ್ಯವಾದಗಳನ್ನ ಹೇಳ್ತೇನೆ. ಥ್ಯಾಂಕ್ ಯು ವೆರಿ ಮಚ್. ಈ ಒಂದು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ತಮಗೂ ಮತ್ತು ಆಕಾಶವಾಣಿಯವರಿಗೂ ಇಬ್ಬರಿಗೂ ನನ್ನ ಮನಸ್ಪೂರ್ವಕ ಧನ್ಯವಾದಗಳು. ಇದುವರೆಗೂ ಕರ್ನಾಟಕದ 2 ವಿಧಾನಸಭಾ ಕ್ಷೇತ್ರಗಳ ಉಪಚುನಾವಣೆಯೂ ಸೇರಿದಂತೆ 5 ರಾಜ್ಯಗಳ ಚುನಾವಣಾ ಫಲಿತಾಂಶ ಕುರಿತ ವಿಶ್ಲೇಷಣೆ ಕೇಳಿದಿರಿ. ಭಾಗವಹಿಸಿದವರು ಡಾಕ್ಟರ್ ವೀಣಾದೇವಿ, ಮುಖ್ಯಸ್ಥರು ಮತ್ತು ಪ್ರಾಧ್ಯಾಪಕರು, ರಾಜಕೀಯ ಶಾಸ್ತ್ರ ವಿಭಾಗ, ಬೆಂಗಳೂರು ವಿಶ್ವವಿದ್ಯಾಲಯ. ನಡೆಸಿಕೊಟ್ಟವರು ಕೆಸಿ ಶಿವರಾಮ್, ಹಿರಿಯ ಪತ್ರಕರ್ತರು. ಪ್ರಸಾರ ನಿರ್ವಹಣೆ ಚೇತನ್ ಸಿವಿ. ಸಮಗ್ರ ನಿರ್ವಹಣೆ ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಸಹಾಯಕ ನಿರ್ದೇಶಕರಾದಂತಹ ಸುಹಾಸ್ ಆರ್.
ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಕೊಡುಗೆ.